ಸಾರಿಗೆ ನೌಕರರು ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಹೋರಾಟವನ್ನ ಮಾಡ್ತಾ ಇದ್ರು. ಇದೀಗ ಈ ಹೋರಾಟ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ. ಹಾಗಾದ್ರೆ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ತು? ಸಾರಿಗೆ ಹೋರಾಟಗಾರರ ಬೇಡಿಕೆಗಳಿಗೆ ಅಸ್ತು ಅನ್ನುತ್ತಾ ಸರ್ಕಾರ ಅನ್ನುವಂತಹ ಪ್ರಶ್ನೆಗಳು ಇದೀಗ ಕಾಡ್ತಾ ಇದೆ. ಯಾಕಂತ ಅಂದ್ರೆ ಸುಮಾರು ದಿನಗಳ ವರ್ಷಗಳ ಬೇಡಿಕೆಗಳು ಇವೆಲ್ಲವೂ ಕೂಡ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಸಾರಿಗೆ ನೌಕರರ ಹೋರಾಟ, ಸಾರಿಗೆ ಹೋರಾಟಗಾರರ ಬೇಡಿಕೆಗಳಿಗೆ ಅಸ್ತು ಅನ್ನುತ್ತಾ ಸರ್ಕಾರ. ಚರ್ಚೆಗೆ ಆಹ್ವಾನ ಕೊಟ್ಟ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಅಕ್ರಮ್ ಪಾಷಾ ಹಾಗೂ ರಾಮಲಿಂಗಾರೆಡ್ಡಿ ಸಾರಿಗೆ ಮುಖಂಡರ ಜೊತೆ ಸಭೆಯನ್ನು ನಡೆಸುತ್ತಾರೆ. ಹಲವು ಬೇಡಿಕೆಗಳ ಕುರಿತು ಸಂಜೆ 4 ಗಂಟೆಗೆ ಫೈನಲ್ ಮೀಟಿಂಗ್ ಕೂಡ ಆಗುತ್ತೆ. ಶಾಂತಿನಗರದ ಸಾರಿಗೆ ಕಚೇರಿಯಲ್ಲಿ ಮಹತ್ವದ ಸಭೆ ಆಗುವಂಥದ್ದು. ಈ ಹಿಂದೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾಗೆ ಬೇಡಿಕೆ ಕುರಿತು ಮನವಿಯನ್ನ ಕೂಡ ಮಾಡಲಾಗಿತ್ತು. ಸಾರಿಗೆ ಸಚಿವರಿಗೆ ಪತ್ರದ ಮೂಲಕ ಮನವಿಯನ್ನ ಮಾಡಲಾಗಿತ್ತು. ಇದೀಗ ಸಾರಿಗೆ ಸಚಿವ ಹಾಗೂ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಸಭೆಯಲ್ಲಿ ಬೇಡಿಕೆಗಳಿಗೆ ಸಮ್ಮತಿ ಸಿಗದಿದ್ರೆ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತೆ. ಇನ್ನು ಸಭೆ ಬಳಿಕ ಮತ್ತೆ ಹೋರಾಟದ ದಿನಾಂಕ ನಿಗದಿಯಾಗುತ್ತೆ. ರಾಜ್ಯದಾದ್ಯಂತ ಅನಿರ್ದಿಷ್ಟಾವಧಿ ಹೋರಾಟ ಆಗುವಂತ ಕುರಿತಾಗಿ ಚರ್ಚೆ ಆಗುವಂಥದ್ದು. ಇಂದು ನಡೆಯುವಂತಹ ಸಭೆಯಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿರುತ್ತೆ. ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿರುವಂಥದ್ದು. ಇತ್ತೀಚೆಗಷ್ಟೇ ಸಾರಿಗೆ ನೌಕರರು ಹೋರಾಟವನ್ನ ಮಾಡ್ತಾ ಇದ್ರು. ಅದಾದ ನಂತರ ಸ್ವಲ್ಪ ಸಮಯ ಕಾಯೋಣ ಅಂತ ಮುಂದಕ್ಕೆ ಕೂಡ ಹಾಕಿದ್ರು. ಯಾಕಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡಲಿ, ಬಜೆಟ್ ಮಂಡಿಸಿದ ಬಳಿಕ ಏನು ತೆಗೆದುಕೊಳ್ತಾರೆ ಡಿಸಿಷನ್ನು, ಬಜೆಟ್ನಲ್ಲಿ ನಮ್ಗೇನಾದ್ರೂ ಅನುದಾನವನ್ನ ಘೋಷಣೆ ಮಾಡ್ತಾರಾ, ಅಥವಾ ಈಗಾಗಲೇ ಹೋರಾಟಗಳನ್ನ ಮಾಡಿದ್ದೀವಿ, ಬೇಡಿಕೆಗಳನ್ನ ಇಟ್ಟಿದ್ದೀವಿ, ಆ ಬೇಡಿಕೆಗಳ ಕುರಿತಾಗಿ ಸಿಎಂ ಸಿದ್ದರಾಮಯ್ಯನವ್ರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾವಿ, ಅದೆಲ್ಲವನ್ನ ಕೂಡ ಆಲಿಸಿದ ನಂತರ ಸಿಎಂ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಅವರಿಗಾಗಿ ಕೆಲವೊಂದಷ್ಟು ಅನುದಾನವನ್ನ ಕೊಡಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಹೋರಾಟವನ್ನ ಮುಂದಕ್ಕೆ ಹಾಕ್ತಾರೆ. ಹಾಗಾಗಿ ಬೇಡಿಕೆಗಳಿಗೆ ಸರ್ಕಾರ ಅಸ್ತು ಅನ್ನುತ್ತಾ ಅಥವಾ ನೋ ಅನ್ನುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ, ಬೇಡಿಕೆಗಳನ್ನ ಈಡೇರಿಸೋದಿಲ್ಲ ಅಂತ ಏನಾದ್ರೂ ಹೇಳಿದ್ರೆ, ಅವಾಗ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆಯನ್ನ ಕೊಡ್ಲಾಗತ್ತೆ. ಈಗಾಗಲೇ ಸುಮಾರು ಬಾರಿ ಕರೆಯನ್ನ ಕೊಟ್ಟಿರುವಂಥದ್ದು. ಆದ್ರೂ ಕೂಡ ಸರ್ಕಾರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಹಲವು ಬೇಡಿಕೆಗಳನ್ನ ಈಡೇರಿಸ್ತಾ ಇಲ್ಲ ಅಂತ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿದ್ರು. ಸಭೆಯಲ್ಲಿ ಬೇಡಿಕೆಗಳ ಕುರಿತಾಗಿ ಚರ್ಚೆ ಕೂಡ ಆಗತ್ತೆ. ಚರ್ಚೆಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಜೊತೆಯಲ್ಲಿ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಇಬ್ರು ಕೂಡ ಇಂದು ಸಭೆಯನ್ನು ನಡೆಸ್ತಾರೆ. ರಾಮಲಿಂಗಾರೆಡ್ಡಿ ಸಾರಿಗೆ ಮುಖಂಡರ ಜೊತೆ ಸಭೆಯನ್ನು ನಡೆಸುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಸಭೆಯಲ್ಲಿ ಹಲವು ಬೇಡಿಕೆಗಳ ಕುರಿತು ಚರ್ಚೆ ಕೂಡ ಆಗುತ್ತೆ. ಸಂಜೆ ನಡೀತಾ ಇರುವಂತಹ ಸಭೆ ಇದು. ಸಂಜೆ 4 ಗಂಟೆಗೆ ಫೈನಲ್ ಮೀಟಿಂಗ್ ಅನ್ನು ಮಾಡ್ತಾರೆ. ಒಂದು ಫೈನಲ್ ಮೀಟಿಂಗ್ ಅಲ್ಲಿ ಫೈನಲ್ ಡಿಸಿಷನ್ ಕೂಡ ತೆಗೆದುಕೊಳ್ಳುವಂಥದ್ದು. ಶಾಂತಿನಗರದ ಸಾರಿಗೆ ಕಚೇರಿಯಲ್ಲಿ ಮಹತ್ವದ ಸಭೆಯನ್ನ ಇಂದು ಸಂಜೆ 4 ಗಂಟೆಗೆ ಕರೆಯಲಾಗಿದೆ. ಈ ಹಿಂದೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾಗೆ ಬೇಡಿಕೆ ಕುರಿತು ಮನವಿಯನ್ನ ಕೂಡ ಮಾಡಲಾಗಿತ್ತು. ಸಾರಿಗೆ ಸಚಿವರಿಗೆ ಪತ್ರದ ಮೂಲಕ ಮನವಿಯನ್ನ ಮಾಡಲಾಗಿತ್ತು. ಆದರೆ ಇದೀಗ ಸಾರಿಗೆ ಸಚಿವ ಹಾಗೂ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ನೇತೃತ್ವದಲ್ಲಿ ನಡೆಯುವಂತಹ ಸಭೆಯಲ್ಲಿ ರಾಜ್ಯದಾದ್ಯಂತ ಅನಿರ್ದಿಷ್ಟಾವಧಿ ಹೋರಾಟವನ್ನ ಮಾಡಬೇಕಾ ಬೇಡವಾ ಅಂತ ಕುರಿತಾಗಿ ಚರ್ಚೆಯನ್ನ ಕೂಡ ಮಾಡಲಾಗತ್ತೆ. ಸಾಲು ಸಾಲು ಪ್ರತಿಭಟನೆಗಳು, ಹೋರಾಟಗಳು ಸರ್ಕಾರಕ್ಕೆ ಎದುರಾಗ್ತಾ ಇರುವಂಥದ್ದು. ಈ ಕುರಿತಾಗಿ ಸಿಎಂ ಸಿದ್ದರಾಮಯ್ಯ ಕೂಲಂಕುಷವಾಗಿ ಯೋಜನೆಯನ್ನ ಎರಡನ್ನು ಕೂಡ ರೂಪಿಸ್ತಾ ಇದ್ದಾರೆ. ಯಾಕಂತ ಅಂದ್ರೆ ಬಜೆಟ್ ಹತ್ರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ತಿರುಗಿ ಬೀಳ್ತಾ ಇದ್ದಾರೆ. ಹಾಗಾಗಿ ಎಲ್ಲವನ್ನ ಕೂಡ ನಿಭಾಯಿಸಿಕೊಂಡು ಹೋಗ್ತಿದ್ದಾರೆ. ಇದೀಗ ಇನ್ನೊಂದು ಸಭೆ ಕೂಡ ಕರೆದಿರುವಂಥದ್ದು. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಜೊತೆಯಲ್ಲಿ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ನೇತೃತ್ವದಲ್ಲಿ ಇಂದು ಸಭೆ ನಡೆಯುತ್ತೆ. ಸಭೆಯಲ್ಲಿ ವಿಚಾರದ ಕುರಿತಾಗಿ ಮಾತುಕತೆಯನ್ನ ಕೂಡ ನಡೆಸಲಾಗುತ್ತೆ. ಇಫ್ ಇನ್ ಕೇಸ್ ಅವರಿಟ್ಟಿರುವಂತಹ ಬೇಡಿಕೆಗಳಿಗೆ ಸರ್ಕಾರ ಒಪ್ಕೊಳ್ಳಿಲ್ಲ ಅಂತ ಅಂದ್ರೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆಯನ್ನ ಕೊಡಲಾಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿರುವಂತದ್ದು ಸಾರಿಗೆ ನೌಕರರ ಹೋರಾಟ. ಸರ್ಕಾರ ಅಸ್ತು ಅನ್ನುತ್ತಾ ಅಥವಾ ಇಲ್ವಾ, ಏನ್ ಡಿಸಿಷನ್ ಅನ್ನ ತೆಗೆದುಕೊಳ್ಳುತ್ತೆ, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಹೌದು ಸುಕನ್ಯಾ, ಕಳೆದ 1 ತಿಂಗಳಿಂದ ಈ ಸಾರಿಗೆ ನೌಕರರು ಹಾಗೂ
ಸರ್ಕಾರದ ನಡುವೆ ಈ ಕೆಲವೊಂದಷ್ಟು ತಿಂಗಳುಗಳ ಏನು ಅವರ ಪೇಮೆಂಟ್ ಬಾಕಿ ಇತ್ತು ಅದನ್ನ ಕೊಡಬೇಕು ಅನ್ನುವಂತಹ ವಿಚಾರವಾಗಿ, ಹಾಗೆ ಮುಂಬಡ್ತಿ ವಿಚಾರವಾಗಿ ಒಂದು ಸಂಘರ್ಷ ನಡೀತಾ ಇರುವಂತದ್ದು. ಕಳೆದ ತಿಂಗಳಷ್ಟೇ ಅಂತಂದ್ರೆ ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಮಟ್ಟದ ಸಾವಿರಾರು ಸಂಖ್ಯೆಯಲ್ಲಿ ಸಾರಿಗೆ ನೌಕರೆಲ್ಲ ಕೂಡಿ ಅಂತಂದ್ರೆ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ನಿಟ್ಟಿನಲ್ಲಿ. ಆಗ ಅವರ ಒಂದು ಹೋರಾಟಕ್ಕೆ ಮಣಿದಂತಹ ಸರ್ಕಾರ 28 ತಿಂಗಳ ಹಿಂಬಾಕಿ ಏನಿದೆ ಅದನ್ನೆಲ್ಲವೂ ಕೂಡ ಅಂತಂದ್ರೆ ನಾವು ಕೊಡ್ತೇವೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ ಇಲ್ಲಿ 38 ತಿಂಗಳ ಹಿಂಬಾಕಿ ಕೊಡಬೇಕು ಅನ್ನುವಂತಹ ಒಂದು ಪಟ್ಟು ಸಾರಿಗೆ ನೌಕರದಾಗಿತ್ತು. ಆದ್ರೆ ಅದಾದ ಬಳಿಕ ಹೋರಾಟದ ನಂತರದಲ್ಲಿ ಸರ್ಕಾರಕ್ಕೆ ಅಂತಂದ್ರೆ ಒಂದು ಬಿಸಿ ಮುಟ್ಟಿಸುವಂತ ನಿಟ್ಟಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ನೀವು ಹೇಳುವಂತಹ ಸಮಜಾಯಿಷಿ ಮಾತುಗಳಿಗೆ ಹಾಗೆ ನಮಗೆ ಕೊಡಬೇಕಾದಂತಹ ಸಂಪೂರ್ಣ ಹಣದಲ್ಲಿ ಅಂತಂದ್ರೆ ನೀವು ಅರ್ಧ ಕೊಡ್ತೀವಿ ಅನ್ನುವಂಥದ್ದು ಯಾವ ನ್ಯಾಯ, ನಾವು ಇದಕ್ಕೆ ಒಪ್ಪಿಗೆ ಇಲ್ಲ, ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಅದಾದ ಬಳಿಕ KSRTC MD ಅಕ್ರಮ್ ಪಾಷಾ ಅವರು ಕೂಡ ಪ್ರತಿಭಟನಾ ಸ್ಥಳಕ್ಕೆ ಬಂದು ಅವರನ್ನ ಮನವೊಲಿಸಿ ನಮಗೆ ಕೆಲವೊಂದಷ್ಟು ದಿನ ಸಮಯ ಕೊಡಿ ಅನ್ನುವಂತಹ ಒಂದು ಸಮಯವನ್ನು ಕೂಡ ಕೇಳಿದ್ರೆ, ಸಮಯಕ್ಕೂ ಕೂಡ ಅಂತಂದ್ರೆ ಸಾರಿಗೆ ನೌಕರರು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಅಂದ್ರೆ ಸಮಯದ ಪ್ರಕಾರ ನೋಡೋದಾದ್ರೆ ಇವತ್ತು ಸಾರಿಗೆ ನೌಕರರು ಅವರ ಬೇಡಿಕೆ ಈಡೇರಿಲ್ಲ, ಇವತ್ತಿಗೂ ಕೂಡ ಅಂತಂದ್ರೆ ಕರೆದು ಮಾತನಾಡಿಸುವಂತಹ ಒಂದು ಮಟ್ಟಿಗೆ ಅಂತಂದ್ರೆ ಸರ್ಕಾರ ಬಂದಿಲ್ಲ. ಆದ್ರೆ ಇವತ್ತು ಹೋರಾಟವನ್ನು ಕೂಡ ನಡಿಬೇಕಾಗಿತ್ತು. ಆದ್ರೆ ಇವತ್ತೇ ಅಂತಂದ್ರೆ ಸರ್ಕಾರ ಅಂತಂದ್ರೆ ಸಾರಿಗೆ ನೌಕರರಿಗೆ ಒಂದು ಮೀಟಿಂಗ್ ಅನ್ನು ಕೂಡ ಕರೆದಿದ್ದಾರೆ. ಬನ್ನಿ ನಾವು ಏನಿದೆ ಕೂತ್ಕೊಂಡು ಮಾತಾಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಮೀಟಿಂಗ್ ಅನ್ನು ಕರೆದಿರೋದ್ರಿಂದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ KSRTC MD ಅಕ್ರಮ್ ಪಾಷಾ ಅವರೇನಿದ್ದಾರೆ ಇಬ್ಬರ ನೇತೃತ್ವದಲ್ಲೂ ಒಂದು ಮೀಟಿಂಗ್ ಅನ್ನ ನಡೆಯುತ್ತೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ದಿವಸ ಅಂತಂದ್ರೆ ಸಾರಿಗೆ ನೌಕರರಿಗೆ ಅಕ್ರಮ್ ಪಾಷಾ ಅವರಿಗೆ ಪತ್ರವನ್ನು ಕೊಟ್ಟಿದ್ರು. ಆ ಪತ್ರದ ಬಗ್ಗೆ ಅಂತಂದ್ರೆ ನಾವು ರಾಮಲಿಂಗಾರೆಡ್ಡಿ ಅವ್ರ ಗಮನಕ್ಕೆ ತರ್ತೇವೆ ಅನ್ನುವಂತಹ ಮಾತನ್ನ ಹೇಳ್ತಾರೆ ಬರ್ತಾ ಇದ್ರು. ಮತ್ತೆ ಸಾರಿಗೆ ನೌಕರರು ರಾಮಲಿಂಗಾರೆಡ್ಡಿ ಅವರು ಕೂಡ ಪತ್ರ ಕೊಟ್ಟಂತ ಸಂದರ್ಭದಲ್ಲಿ ನಾವು ಅಕ್ರಮ್ ಪಾಷಾ ಅವ್ರ ಗಮನಕ್ಕೆ ತರ್ತೇವೆ, ಏನೆಲ್ಲ ಲೆಕ್ಕ ಇದೆ ನೋಡ್ತೀವಿ ಅನ್ನುವಂತಹ ಒಂದು ಅಧಿಕಾರಿಗಳಿಂದ ಲೆಕ್ಕವನ್ನು ತೆಗೆದುಕೊಳ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಇವತ್ತು ಇಬ್ಬರ ಸಮ್ಮುಖದಲ್ಲಿ ಮೀಟಿಂಗ್ ನಡೀತಾ ಇರೋದ್ರಿಂದ ಇವತ್ತು ಎಲ್ಲೋ ಒಂದು ಕಡೆ ಸಾರಿಗೆ ನೌಕರರ ಹೋರಾಟಕ್ಕೆ ಬ್ರೇಕ್ ಬೀಳುತ್ತಾ ಮತ್ತೆ ಅವರ ಬೇಡಿಕೆಗಳ ಈಡೇರಿಕೆಗೆ ಎಲ್ಲೋ ಒಂದು ಕಡೆ ಸರ್ಕಾರ ಅಸ್ತು ಅನ್ನುವಂತಹ ಕೆಲವೊಂದಷ್ಟು ಪ್ರಶ್ನೆಗಳು ಇಲ್ಲಿ ಹುಟ್ಕೊಂಡಿರುವಂತದ್ದು. ಒಂದು ವೇಳೆ ಏನಾದ್ರೂ ಸರ್ಕಾರ ಇವರ ಬೇಡಿಕೆಗಳಿಗೆ ಅಂತಂದ್ರೆ ನಾವು ಸಮ್ಮತಿ ಕೊಡದೇ ಇದ್ದಂತ ಸಂದರ್ಭದಲ್ಲಿ ಸಾರಿಗೆ ನೌಕರರು ಮತ್ತೆ ಇವತ್ತು ಪ್ರೆಸ್ ಮೀಟ್ ಅನ್ನ ಮಾಡಿ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಯಾವ ರೀತಿಯಾಗಿ ಹೋರಾಟ ಮಾಡಬೇಕು, ಮತ್ತೆ ಸಂಪೂರ್ಣವಾಗಿ ರಾಜ್ಯಾದ್ಯಂತ ಬಸ್ಗಳನ್ನ ನಿಲ್ಲಿಸಿ ಹೋರಾಟ ಮಾಡ್ಬೇಕಾ ಅಥವಾ ಹಂತವಾಗಿ ಹೋರಾಟವನ್ನ ಮಾಡ್ಬೇಕಾ, ಏನೆಲ್ಲ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಅಂತಂದ್ರೆ ಇವತ್ತು ಅಂತಿಮ ತೀರ್ಮಾನ ಆಗಲಿದೆ. ಮತ್ತು ಸರ್ಕಾರವು ಕೂಡ ಅಂತಂದ್ರೆ ಇವರ ಸಂಪೂರ್ಣ ಹಿಂಬಾಕಿ ಏನಿದೆ ಅದನ್ನ ಕೊಡೋದಕ್ಕೂ ಕೂಡ ತೀರ್ಮಾನ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಇವರಿಗೆ ಯಾರ್ಯಾರಿಗೆ ಪ್ರಮೋಷನ್ ಆಗಿಲ್ಲ ಅಂತವ್ರಿಗೆ ಪ್ರಮೋಷನ್ ಅನ್ನ ಮುಂಬಡ್ತಿಯನ್ನ ಕೊಡುವಂತಹ ಸಾಧ್ಯತೆ, 2ರಲ್ಲಿ 1 ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಆದ್ರೆ ಇವತ್ತು ಸಂಜೆ 4 ಗಂಟೆಗೆ ನಡೆಯುವಂತಹ ಮೀಟಿಂಗ್ ನಲ್ಲಿ ಸಾರಿಗೆ ನೌಕರರ ಹೋರಾಟಕ್ಕೆ ಮತ್ತು ಸರ್ಕಾರ ತನ್ನ ಬಳಿ ಏನೇನೆಲ್ಲ ಇಟ್ಕೊಂಡು ಕೂತಿದೆ ಮತ್ತೆ ಇವರಿಗೆ ಯಾವ ರೀತಿಯಾಗಿ ನ್ಯಾಯ ಒದಗಿಸಬೇಕು ಅನ್ಕೊಂಡಿದೆ ಅದೆಲ್ಲವೂ ಕೂಡ ಹೊರಬೀಳಲಿದೆ. ಒಂದು ವೇಳೆ ಏನಾದ್ರೂ ಸರ್ಕಾರ ಅಸ್ತು ಅನ್ನದೇ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಸಾರಿಗೆ ನೌಕರರು ವರ್ಸಸ್ ಸರ್ಕಾರದ ಹೋರಾಟ ಅಂತಂದ್ರೆ ಸಂಘರ್ಷ ಅಂತಂದ್ರೆ ಮುಂದುವರಿಯುವಂತಹ ಸಾಧ್ಯತೆ ಇರುವಂತದ್ದು. ಸುಕನ್ಯಾ, ಧನ್ಯವಾದಗಳು ಮಂಜುನಾಥ್ ಹೆಚ್ಚಿನ ಮಾಹಿತಿಗಾಗಿ. ಅಕ್ರಮ್ ಪಾಷಾ ಹಾಗೂ ರಾಮಲಿಂಗಾರೆಡ್ಡಿ ಸಾರಿಗೆ ಮುಖಂಡರ ಜೊತೆ ಇಂದು ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಹಲವು ಬೇಡಿಕೆಗಳ ಕುರಿತು ಫೈನಲ್ ಡಿಸಿಷನ್ ಅನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ.